ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸರ್ವಮ್ಮಯ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಪ್ರಬೆಂದು ಒಬ್ಬ ಪೌರೋಹಿತ್ಯ ಫ್ಯಾಮಿಲಿಗೆ ಸೇರಿದವನಾಗಿರ್ತಾನೆ. ಆದ್ರೆ ಪೌರೋಹಿತ್ಯ ಬಿಟ್ಟು ಮ್ಯೂಸಿಷಿಯನ್ ಆಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೂ ಕೆಲವು ಕಾರಣಗಳಿಂದ ಮತ್ತೆ ಪೌರೋಹಿತ್ಯ ಮಾಡೋಕೆ ಬರ್ತಾನೆ. ಪ್ರಬೆಂದು ಪೌರೋಹಿತ್ಯ ಬಿಡೋಕೆ ಕಾರಣ ಏನು, ಮತ್ತೆ ಪೌರೋಹಿತ್ಯ ಮಾಡೋಕೆ ಬರಲು ಕಾರಣ ಏನು, ಪೌರೋಹಿತ್ಯ ಮಾಡೋಕೆ ಹೋದ ಮೇಲೆ ಅವನಿಗೆ ಎದುರಾದ ಘಟನೆಗಳು ಏನು, ಕಡೆಗೆ ಪ್ರಬೆಂದು ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಮ್ಯೂಸಿಕಲ್ ನೈಟ್ ನ ತೋರಿಸ್ತಾರೆ. ಒಂದು ಬ್ಯಾಂಡ್, ಅದ್ರಲ್ಲಿ ತುಂಬಾ ಜನ ಇರ್ತಾರೆ. ಗಿಟಾರ್ ಬಾರ್ಸೋರು, ತಬಲಾ ಬಾರ್ಸೋರು, ಹೀಗೆ. ಅವರು ಇವಾಗ ಲಂಡನ್ ಅಲ್ಲಿ ಒಂದು ಇವೆಂಟ್ ಮಾಡೋಕೆ ಪ್ಲಾನ್ ಮಾಡಿರ್ತಾರೆ. ಅವರಿಗೆ ವೀಸಾ ಎಲ್ಲ ಬಂದಿರುತ್ತೆ. ಆದ್ರೆ 14 ಜನದ ಟೀಮ್ ಅಲ್ಲಿ ಒಬ್ಬರಿಗೆ ಮಾತ್ರ ವೀಸಾ ಬಂದಿರಲ್ಲ. ಅದು ಕೂಡ ಈ ಕಥೆಯ ನಾಯಕ ಪ್ರಬೆಂದುಗೆ. ಪ್ರಬೆಂದು ಹೆಸರು ಕೇಳಿದ ಕೂಡಲೇ ಎಲ್ರು ಅನ್ಕೊಳ್ಳೋದು ಅದು ಹುಡುಗಿ ಹೆಸರು ಅಂತ. ಆದ್ರೆ ಅದು ಹುಡುಗನ ಹೆಸರು. ಇವಾಗ ಮ್ಯೂಸಿಕಲ್ ನೈಟ್ ಮುಗಿಯುತ್ತೆ. ಎಲ್ರು ಬಸ್ ಅಲ್ಲಿ ವಾಪಸ್ ಹೋಗ್ತಾ ಇರ್ತಾರೆ. ಪ್ರಭಾ ಅಂತೂ ಲಂಡನ್ಗೆ ಹೋಗೋಕೆ ಫುಲ್ ಎಕ್ಸೈಟ್ ಆಗಿ ಹುಡ್ಡಿ ಎಲ್ಲ ಆರ್ಡರ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಆ ಟೀಮ್ ನ ಹೆಡ್ ಪ್ರಭಾ ಹತ್ರ ಹೋಗಿ ಅವನ್ನ ಲಂಡನ್ಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಭಾ ಬಾರ್ಸೋದು ಎಲೆಕ್ಟ್ರಿಕ್ ಗಿಟಾರ್. ಆದ್ರೆ ಸ್ಪಾನ್ಸರ್ ಮಾಡಿರೋನು ಬರೀ 13 ಜನಕ್ಕೆ ಮಾತ್ರ ಸ್ಪಾನ್ಸರ್ ಮಾಡೋಕೆ ಆಗೋದು ಅಂತ ಹೇಳಿ ಪ್ರಭಾನ ಕೈ ಬಿಟ್ಟಿರ್ತಾರೆ. ಅದನ್ನ ಕೇಳಿ ಪ್ರಭಾಗೆ ಬೇಜಾರಾಗುತ್ತೆ. ಇವಾಗ ಎಲ್ರು ಊಟ ಮಾಡೋಕೆ ಒಂದು ಹೋಟೆಲ್ ಹತ್ರ ಬಸ್ ಆಗ್ತಾರೆ. ಅಲ್ಲಿ ಟೀಮ್ ಹೆಡ್ ಮತ್ತೆ ಪ್ರಭಾ ಜೊತೆ ಮಾತಾಡ್ತಾನೆ. ಪ್ರಭಾದು ಒಂದು ಪೌರೋಹಿತ್ಯ ಫ್ಯಾಮಿಲಿ. ಅವನಿಗೆ ಅಣ್ಣ, ಅಪ್ಪ, ದೊಡ್ಡಪ್ಪ ಇರ್ತಾರೆ. ಪ್ರಭಾಗೆ ಪೌರೋಹಿತ್ಯ ಮಾಡೋಕೆ ಬರ್ತಾ ಇರುತ್ತೆ. ಆದ್ರೆ ಅವನಿಗೆ ದೇವರ ಮೇಲೆ ನಂಬಿಕೆ ಇರಲ್ಲ. ಅದಕ್ಕೆ ಮನೆ, ಕುಟುಂಬ ಎಲ್ಲಾ ಬಿಟ್ಟು ಕೊಚ್ಚಿಗೆ ಬಂದಿರ್ತಾನೆ. ಅವನಿಗೆ ಮ್ಯೂಸಿಕ್ ಅಂದ್ರೆ ಇಷ್ಟ. ಅದಕ್ಕೆ ಗಿಟಾರಿಸ್ಟ್ ಆಗಿರ್ತಾನೆ. ಇವಾಗ ಪ್ರಭಾ ಅಣ್ಣ, ಪ್ರಭಾ ತಂದೆ 75ನೇ ವಯಸ್ಸಿನ ಬರ್ಡೇಗೆ ಬರೋಕೆ ಹೇಳಿರ್ತಾನೆ. ಪ್ರಭಾಗೆ ಅವನ್ ಟೀಮ್ ವಾಪಸ್ ಲಂಡನ್ ಇಂದ ಬರೋವರೆಗೂ ಏನೂ ಕೆಲಸ ಇರಲ್ಲ. ಕೆಲಸ ಇಲ್ಲ ಅಂದ್ರೆ ದುಡ್ಡಿಲ್ಲ. ಅದಕ್ಕೆ 2 ತಿಂಗಳ ಮಟ್ಟಿಗೆ ಪ್ರಭಾ ಅವನ್ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅದೇ ರೀತಿ ಈ ಕಡೆ ನಮಗೆ ಪ್ರಭಾ ಮನೇನ ತೋರಿಸ್ತಾರೆ. ಅವನ್ದು ಸ್ವಲ್ಪ ರಿಚ್ ಫ್ಯಾಮಿಲಿನೇ. ಅವನ್ ತಂದೆ ಬಡೆಗೆ ಪೊಲಿಟಿಷಿಯನ್ಸ್ ಎಲ್ಲ ಬಂದಿರ್ತಾರೆ. ಇನ್ನ ಪ್ರಭಾ ಅಣ್ಣ VIP ಗಳಿಗೆ ಪೌರೋಹಿತ್ಯ ಮಾಡ್ತಾ ಇರ್ತಾನೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಕೂಡ. ಇವಾಗ ಪ್ರಭಾ ಮನೆಗೆ ಬರ್ತಾನೆ. ಆದ್ರೆ ಫ್ರಂಟ್ ಡೋರ್ ಇಂದ ಬರಲ್ಲ, ಬ್ಯಾಕ್ ಡೋರ್ ಇಂದ ಬರ್ತಾನೆ. ಅಲ್ಲೇ ಅವನು ಸಾಕಿದ್ದ ಪಪ್ಪು ಅನ್ನೋ ನಾಯಿ ಕೂಡ ಇರುತ್ತೆ. ಪ್ರಭಾ ಮನೆಗೆ ಬಂದವನು ಅವನ್ ತಂದೆನ ನೋಡೋಕೆ ಹೋಗಲ್ಲ. ಮೊದಲು ಹೋಗಿ ಅವನ್ ದೊಡ್ಡಪ್ಪನ ಭೇಟಿ ಆಗ್ತಾನೆ. ಅವನ್ ದೊಡ್ಡಪ್ಪ ವಾಶ್ರೂಮ್ಗೆ ಹೋದ್ರೆ ಫ್ಲಶ್ ಮಾಡ್ತಾ ಇರಲ್ಲ. ಪ್ರಭಾ ಮೊದ್ಲು ಫ್ಲಶ್ ಮಾಡಿ ಅವನ್ ದೊಡ್ಡಪ್ಪನಿಗೆ ಸುಸು ಮಾಡಿದ್ರು ಫ್ಲಶ್ ಮಾಡ್ಬೇಕು ಅಂತ ಹೇಳ್ತಾನೆ. ಪ್ರಭಾ ಅವನ್ ದೊಡ್ಡಪ್ಪನ ಜೊತೆ ಫ್ರೆಂಡ್ ರೀತಿ ಕ್ಲೋಸ್ ಆಗಿರ್ತಾನೆ. ಪ್ರಭಾ ಅಣ್ಣ ಕೂಡ ಬಂದು ಪ್ರಭಾನ ಮಾತಾಡಿಸ್ತಾನೆ. ಪ್ರಭಾ ಅಣ್ಣ ಇವಾಗ ಕೀನ್ಯಾಗೆ ಯಾವುದೋ ಪೂಜೆ ಮಾಡೋಕೆ ಹೋಗ್ತಾ ಇರ್ತಾನೆ. ಪ್ರಭಾನ ಅವನ್ ಮನೆಯಲ್ಲಿ ಹಿಂದೂ ಅಂತ ಕೂಡ ಕರೀತಾ ಇರ್ತಾರೆ. ಇವಾಗ ಪ್ರಭಾ ಅವನ್ ರೂಮ್ಗೆ ಹೋಗ್ತಾನೆ. ಈ ಕಡೆ ನಮಗೆ ರೂಪೇಶ್ ಅನ್ನೋ ಪ್ರಭಾ ಕಸಿನ್ ನ ತೋರಿಸ್ತಾರೆ. ಅವನು ಒಂದ್ ಪೂಜೆ ಮಾಡೋಕೆ ಅವನ ಅಸಿಸ್ಟೆಂಟ್ ಜೊತೆ ಹೋಗಿರ್ತಾನೆ. ಪೂಜೆ ಆದ್ಮೇಲೆ ಮನೆಯವರು ಅಸಿಸ್ಟೆಂಟ್ ಕೈಗೆ 500 ರೂಪಾಯಿ ಕೊಡ್ತಾರೆ. ಆದ್ರೆ ರೂಪೇಶ್ಗೆ ಮಾತ್ರ 10 ರೂಪಾಯಿ ಕೊಡ್ತಾರೆ. ರೂಪೇಶ್ ಅವನ ಅಸಿಸ್ಟೆಂಟ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನ ಅಸಿಸ್ಟೆಂಟ್ ಆ 500 ರೂಪಾಯಿನ ರೂಪೇಶ್ಗೆ ಕೊಡದೆ ತಗೊಂಡೇ ಹೋಗ್ಬಿಡ್ತಾನೆ. ಆ ದಿನ ರಾತ್ರಿ ಪ್ರಭಾ ರೂಪೇಶನ ಮನೆ ಬಳಿಗೆ ಹೋಗ್ತಾನೆ. ಹಾಗೆ ರೂಪೇಶ್ ಜೊತೆ ಮಾತಾಡ್ತಾ ಒಂದು ಹಳೆ ಬಳಿಗೆ ಬರ್ತಾರೆ. ರೂಪೇಶ್ ನೀರಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಪ್ರಭಾ ರೂಪೇಶ್ ಹತ್ರ 2 ತಿಂಗಳ ಮಟ್ಟಿಗೆ ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳು ಮಗ ಅಂತಾನೆ. ಅದಕ್ಕೆ ರೂಪೇಶ ನನ್ ಜೊತೆ ಅಸಿಸ್ಟೆಂಟ್ ಆಗಿ ಪೌರೋಹಿತ್ಯ ಮಾಡೋಕೆ ಬಂದ್ಬಿಡು ಅಂತಾನೆ. ಆದ್ರೆ ಪ್ರಭಾಗೆ ಆ ಕೆಲ್ಸ ಇಷ್ಟ ಇರಲ್ಲ. ಅದಕ್ಕೆ ಬೇಡ ಅಂತಾನೆ. ಅವಾಗ ಆ ಹೊಳೆಯ ಇನ್ನೊಂದು ಬದಿಯಲ್ಲಿ ಕೆಲ ಹುಡುಗರು ಗಾಂಜಾ ಹೊಡಿತಾ ಇರ್ತಾರೆ. ಪ್ರಭಾ ಬೇಡ ಅಂದ್ರು ರೂಪೇಶ ಹೀರೋ ತರ ಅವ್ರ ಹತ್ರ ಹೋಗ್ತಾನೆ. ಆದ್ರೆ ಅವರು ನಾಯಿಗೆ ಕಲ್ಲಲ್ಲಿ ಹೊಡೆಯೋ ತರ ಹೊಡೆದು ಓಡಿಸ್ತಾರೆ. ಪ್ರಭಾ ಅಂತೂ ಅವ್ರ ಜೊತೆ ಫೈಟ್ಗೆ ಹೋಗೋದೇ ಇಲ್ಲ. ಮಾರನೇ ದಿನ ಪ್ರಭಾ ಬೆಲ್ ಆಡಿಯೋ ಅನ್ನೋ ಒಂದು ಸ್ಟುಡಿಯೋಗೆ ಹೋಗ್ತಾನೆ. ಅಲ್ಲಿ ಒಂದು ಲೋ ಬಜೆಟ್ ಸಾಂಗ್ಗೆ ಟ್ರ್ಯಾಕ್ ರೆಕಾರ್ಡ್ ಮಾಡ್ತಾನೆ. ಆದ್ರೆ ಅವರು ದುಡ್ಡನ್ನ ಕೊಡೋದು ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭಾ ಅವನ್ ಫ್ರೆಂಡ್ ಫೈಸಲ್ಗೆ ಈ ತರ ಲೋ ಬಜೆಟ್ ಸಾಂಗ್ ಎಲ್ಲ ನನ್ನ ಕರಿಬೇಡ ಮಗ ಅಂತಾನೆ. ಈ ಫೈಸಲ್ ಪ್ರಭಾ ನುಡ್ಸಿರೋ ಒಂದು ಟ್ರ್ಯಾಕ್ ನ ವಿರಾಜ್ ತ್ರಿವೇದಿ ಅನ್ನೋ ಮ್ಯೂಸಿಕ್ ಡೈರೆಕ್ಟರ್ಗೆ ಕಳಿಸಿರ್ತಾನೆ. ಅವರಿಗೆ ಅದು ಇಷ್ಟ ಆಗಿ ಒಂದು ಲೈವ್ ಸೆಷನ್ ಮಾಡೋಣ ಅಂತ ಹೇಳಿರ್ತಾರೆ. ಇದನ್ನ ಫೈಸಲ್ ಇವಾಗ ಪ್ರಭಾಗೆ ಹೇಳ್ತಾನೆ. ಇವಾಗ ಪ್ರಭಾ ಹತ್ರ ಮನೆಗೆ ಹೋಗೋಕೆ ಮಾತ್ರ ದುಡ್ಡಿರುತ್ತೆ. ಅವಾಗ ಫೈಸಲ್ ಕ್ರೆಡಿಟ್ ಕಾರ್ಡ್ ತಗೋತಾ ಇರೋದನ್ನ ನೋಡ್ತಾನೆ. ಪ್ರಭಾ ಕೂಡ ಒಂದು ತಗೋಬೇಕು ಅಂತ ಡಿಸೈಡ್ ಆಗ್ತಾನೆ. ಪ್ರಭಾ ಮನೆಗೆ ಹೋಗ್ತಾನೆ. ಅವನ್ ದೊಡ್ಡಪ್ಪನ ಬಳಿ ಹೋಗಿ 200 ರೂಪಾಯಿ ಕೊಡಿ ಅಂತಾನೆ. ಆದ್ರೆ ಅವ್ರ ಹತ್ರ ದುಡ್ಡಿರಲ್ಲ. ಪ್ರಭಾಗೆ ಬೇರೆ ದಾರಿ ಇಲ್ದೆ ಅವನ್ ತಂದೆ ಬಳಿಗೆ ಹೋಗಿ ಕೇಳ್ತಾನೆ. ಅವನ್ ಮನೆಗೆ ನೆಂಟರು ಬಂದಿರ್ತಾರೆ.
ಅವ್ರ ಮುಂದೆನೆ ಪ್ರಭಾ ತಂದೆ ದುಡ್ಡು ಯಾಕೆ ಅಂತ ಕೇಳ್ತಾರೆ. ಅವನು ಈಚೆ ಹೋಗ್ತಿದೀನಿ ಟೀ ಕುಡಿಯೋಣ ಅಂತ ಅಂತಾನೆ. ಅವಾಗ ಪ್ರಭಾ ತಂದೆ ಒಳಗೆ ಹೋಗಿ ಒಂದು ಫ್ಲಾಸ್ಕ್ ಅಲ್ಲಿ ಟೀ ತಂದು ಬೇಕಾದಾಗ ಕುಡಿ ಅಂತ ಹೇಳ್ತಾರೆ. ಪಾಪ ಪ್ರಭಾಗೆ ಎಲ್ರ ಮುಂದೆ ಶೇಪ್ ಔಟ್ ಆಗುತ್ತೆ. ಪ್ರಭಾ ಅವನ್ ದೊಡ್ಡಪ್ಪನ ಬಳಿ ಹೋಗಿ ಈ ವಿಷಯ ಹೇಳ್ತಾನೆ. ಅವರು ನಿನ್ಗೆ ದುಡ್ಡು ಬೇಕು ಅಂದ್ರೆ ನಿನ್ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ನೀನೇ ಸಂಪಾದನೆ ಮಾಡ್ಕೊ ಅಂತಾರೆ. ಅದಕ್ಕೆ ಇವಾಗ ಪ್ರಭಾ ರೂಪೇಶನ ಬಳಿ ಹೋಗಿ ಅವನ ಜೊತೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ಳೋಕೆ ಒಪ್ಕೋತಾನೆ. ಪ್ರಭಾ ರೂಪೇಶನ ಜೊತೆ ಪೂಜೆ ಮಾಡೋಕೆ ಶುರು ಮಾಡ್ತಾನೆ. ಜೊತೆಗೆ ಗಿಟಾರ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಭಾ ಲೈಫ್ ರೂಪೇಶನ ಜೊತೆ ಸ್ಮೂತ್ ಆಗಿ ಸಾಗ್ತಾ ಇರುತ್ತೆ. ಹೀಗಿದ್ದಾಗ ಒಂದಿನ ರೂಪೇಶ ಮತ್ತೆ ಪ್ರಭಾ ಒಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಹೊಸದಾಗಿ ಟೀ ಕುಡ್ಡಿಂದ ಒಂದು ಜೋಕಾಲಿ ಹಾಕ್ಸಿರ್ತಾರೆ. ಅದ್ನ ಹಾಕಿರೋನು ಅದ್ರ ಮೇಲೆ ಎಷ್ಟೇ ಜನ ಕೂತ್ಕೊಂಡ್ರು ಕೆಳಗೆ ಬೀಳಲ್ಲ ಅಂತ ಹೇಳಿ ರೂಪೇಶನ ಕೂರಿಸ್ತಾರೆ. ಮೊದ್ಲೇ ರೂಪೇಶ ದಪ್ಪ, ಜೊತೆಗೆ ಇನ್ನೊಬ್ಬ ದಪ್ಪ ಇರೋ ಹುಡುಗನ್ನ ಅವನ್ ತೊಡೆ ಮೇಲೆ ಕೂರಿಸ್ತಾರೆ. ಅಷ್ಟೇ ಜೋಕಾಲಿ ಕಿತ್ಕೊಂಡ್ ಬೀಳುತ್ತೆ. ಆ ಹುಡುಗ ರೂಪೇಶನ ತಲೆ ಮೇಲೆ ಬೀಳ್ತಾನೆ. ರೂಪೇಶನ ತಲೆಗೆ ಏಟಾಗುತ್ತೆ. ಅದಕ್ಕೆ ಇವಾಗ ಎಲ್ಲಾ ಪೂಜೆನೂ ಪ್ರಭಾ ಬೇರೆ ಅಸಿಸ್ಟೆಂಟ್ ಹಿಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕಿರುತ್ತೆ. ಅದಕ್ಕೆ ರೂಪೇಶ ಕ್ಲೈಂಟ್ ಗಳನ್ನ ನಾನಲ್ವಾ ಇಟ್ಕೊಳ್ಳೋದು, ನನ್ಗೆ 50% ಶೇರ್ ಕೊಡ್ಬೇಕು ಅಂತಾನೆ. ಅದಕ್ಕೆ ಪ್ರಭಾ 60-40 ಅಂತ ಹೇಳ್ತಾನೆ. ಇವಾಗ ರೂಪೇಶ ಹೇಳೋ ಜಾಗಕ್ಕೆಲ್ಲ ಪ್ರಭಾ ಹೋಗಿ ಪೂಜೆ ಮಾಡಿ ಬರ್ತಾ ಇರ್ತಾನೆ. ಒಂದಿನ ಫೈಜಲ್ ವಿರಾಜ್ ತ್ರಿವೇದಿ ಜೊತೆ ಪ್ರಭಾಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿರ್ತಾನೆ. ಆದ್ರೆ ವಿರಾಜ್ ಬ್ಯುಸಿ ಇದ್ದ ಕಾರಣ ಅವತ್ತು ಇಂಟರ್ವ್ಯೂ ನಡೆಯಲ್ಲ. ಬೇರೆ ದಿನ ಶೆಡ್ಯೂಲ್ ಮಾಡ್ತೀನಿ ಅಂತ ಫೈಜಲ್ ಹೇಳ್ತಾನೆ. ಅವಾಗ್ಲೇ ರೂಪೇಶ ಪ್ರಭಾಗೆ ಕಾಲ್ ಮಾಡಿ ಒಂದು ದೆವ್ವ ಬಿಡಿಸೋ ಪೂಜೆ ಇದೆ ಅಂತ ಹೇಳ್ತಾನೆ. ಆದ್ರೆ ಪ್ರಭಾಗೆ ಅದೆಲ್ಲ ಗೊತ್ತಿರಲ್ಲ. ಅದಕ್ಕೆ ರೂಪೇಶ ಮಂತ್ರ ಮತ್ತೆ ಸ್ಟೆಪ್ಸ್ ಎಲ್ಲಾನು ಕಳಿಸ್ತೀನಿ, ಅದನ್ನ ಫಾಲೋ ಮಾಡು ಸಾಕು ಮಗ ಅಂತ ಹೇಳ್ತಾನೆ. ಪ್ರಭಾ ಸರಿ ಅಂತಾನೆ. ಮಾರನೇ ದಿನ ಪ್ರಭಾ ದೊಡ್ಡಪ್ಪ ಕೀಮೋಥೆರಪಿಗೆ ಹೋಗೋಕೆ ಹನಿಮೋನ್ ಅನ್ನೋ ಆಟೋ ಡ್ರೈವರ್ ಜೊತೆ ಹೋಗ್ತಾನೆ. ಪ್ರಭಾ ಕೂಡ ಈ ಹನಿಮೋನ್ ಆಟೋವಲ್ಲಿ ಪೂಜೆ ಐಟಮ್ಸ್ ಎಲ್ಲ ತಗೊಂಡು ಒಂದು ಫ್ಲಾಟ್ ಬಳಿಗೆ ಹೋಗ್ತಾನೆ. ಪ್ರಭಾ ದೆವ್ವ ಬಿಡಿಸೋಕೆ ಬಂದಿರೋದು ಅಂತ ಗೊತ್ತಾಗಿ ಹನಿಮೋನ್ ಗಾಬರಿಯಾಗಿ ಆಟೋಗೆ ಹೋಗಿ ಕೂತ್ಕೋತಾನೆ. ಪ್ರಭಾ ಫ್ಲಾಟ್ ಒಳಗೆ ಹೋಗ್ತಾನೆ. ಅಲ್ಲಿ ಕಿಟ್ಟು ಅನ್ನೋ ಹುಡುಗ ಕೆಲವು ದಿನಗಳಿಂದ ಅವನ ಜೊತೆ ಯಾವುದೋ ಹುಡುಗಿ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಯಾರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಲ್ಲ. ಈ ಕಿಟ್ಟು ಕೂಡ ಗಿಟಾರ್ ಬಾರಿಸ್ತಾ ಇರ್ತಾನೆ. ಕಿಟ್ಟು ತಂದೆ ಒಬ್ಬ ನಿಮಾನ್ಸ್ ಆಸ್ಪತ್ರೆಯ ಡಾಕ್ಟರ್ಗೂ ತೋರಿಸಿರ್ತಾನೆ. ಆದ್ರೆ ಏನು ಯೂಸ್ ಆಗಿರಲ್ಲ. ಕಿಟ್ಟು ತಾಯಿ ಒಂದ್ಸಲ ಪೂಜೆ ಮಾಡಿಸೋಣ ಅಂದಿದ್ಕೆ ಇವಾಗ ಪ್ರಭಾನ ಕರ್ಸಿರ್ತಾರೆ. ಕಿಟ್ಟುನ ಅವನ್ ತಾಯಿ ಕರ್ಕೊಂಡ್ ಬಂದು ಹೋಮದ ಮುಂದೆ ಕೂರಿಸ್ತಾರೆ. ಕಿಟ್ಟು ಅಂತೂ ಅವನ್ ತಾಯಿನ ಬಿಟ್ಟು 1 ಸೆಕೆಂಡ್ ಕೂಡ ಇರ್ತಾನೆ ಇರಲ್ಲ. ತುಂಬಾ ದಿನದಿಂದ ಸರಿಯಾಗಿ ಊಟ ಕೂಡ ಮಾಡ್ತಿರಲ್ಲ. ಇವಾಗ ಪ್ರಭಾ ರೂಪೇಶ ಹೇಳಿದ ಎಲ್ಲಾ ಮಂತ್ರಗಳನ್ನ ಕರೆಕ್ಟ್ ಆಗಿ ಹೇಳಿ ಅವನು ಹೇಳಿದ ಎಲ್ಲಾ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾನೆ. ಕಿಟ್ಟು ಸರಿ ಹೋಗ್ಬಿಡ್ತಾನೆ. ಎದ್ದೋಗಿ ಬ್ರೆಡ್ ತಿಂತ ಎಲ್ರು ನಾರ್ಮಲ್ ಆಗಿ ನೋಡ್ತಾ ಇರ್ತಾನೆ. ಕಿಟ್ಟು ತಂದೆ ತಾಯಿ ಅಂತೂ ಫುಲ್ ಖುಷಿಯಾಗಿ 1 ಲಕ್ಷ ದುಡ್ಡು ಕೊಟ್ಟು ಕಳಿಸ್ತಾರೆ. ಮಾರನೇ ದಿನ ಬೆಳಿಗ್ಗೆ ಹನಿಮೋನ್ ಪ್ರಭಾಗೆ ಕಾಲ್ ಮಾಡಿ ಪೂಜೆ ಐಟಮ್ಸ್ ಬಗ್ಗೆ ಕೇಳ್ತಾ ಇರ್ತಾನೆ. ಜೊತೆಗೆ ವಾಟ್ಸಪ್ ಡಿಪಿ ಯಲ್ಲಿರೋ ಫೋಟೋ ಯಾರ್ದು ಅಂತ ಕೇಳ್ತಾನೆ. ನೋಡಿದ್ರೆ ಪ್ರಭಾ ಡಿಪಿ ಯಲ್ಲಿ ಕೊರಿಯನ್ ಸಿಂಗರ್ ಫೋಟೋ ಇರುತ್ತೆ. ಅದು ಹೇಗೆ ಡಿಪಿಗೆ ಸೆಟ್ ಆಯ್ತು ಅಂತ ಪ್ರಭಾಗೆ ಗೊತ್ತಾಗ್ತಾ ಇರಲ್ಲ. ಅದೇ ದಿನ ಪ್ರಭಾ ಮನೆಯಿಂದ ಹನಿಮೋನ್ ಜೊತೆ ಪೂಜೆ ಐಟಮ್ಸ್ ತಗೊಂಡು ಹೋಗುವಾಗ ರೂಪೇಶನ ಜೊತೆ ಮೊದಲು ವರ್ಕ್ ಮಾಡ್ತಿದ್ದ ಅಸಿಸ್ಟೆಂಟ್ ಬಂದು ಪ್ರಭಾಗೆ ವಾರ್ನಿಂಗ್ ಎಲ್ಲ ಕೊಡ್ತಾನೆ. ವಾರ್ನಿಂಗ್ ಕೊಟ್ಟು ಸ್ಕೂಟಿಯಲ್ಲಿ ಈಚೆ ಹೋದವನು ಡೈರೆಕ್ಟ್ ಒಂದು ಅಂಗಡಿ ಒಳಗೆ ಗಾಡಿ ನುಗ್ಸಿ ಆಕ್ಸಿಡೆಂಟ್ ಮಾಡ್ಕೋತಾನೆ. ಸಂಜೆ ಮನೆ ಬಳಿಗೆ ಒಬ್ಬ ಡೆಲಿವರಿ ಬಾಯ್ ಬರ್ತಾನೆ. ಅವನು ಪ್ರಭೆಂದು ಆರ್ಡರ್ ಮಾಡಿದ್ದ ಹುಡುಗಿಯರು ಹಾಕೊಳ್ಳೋ ಕುರ್ತಾ ಕೊಡೋಕೆ ಬಂದಿರ್ತಾನೆ. ಪ್ರಭಾ ಅವನು ಆರ್ಡರ್ ಮಾಡೇ ಇಲ್ಲ ಅಂತಾನೆ. ಆದ್ರೆ ಅವನ್ ಮೊಬೈಲ್ ಇಂದಾನೆ ಆಪ್ಗೆ ಕ್ರೆಡಿಟ್ ಕಾರ್ಡ್ ಲಿಂಕ್ ಮಾಡಿ ಯಾರೋ ಆರ್ಡರ್ ಮಾಡಿರ್ತಾರೆ. ಪ್ರಭಾ ವಾಪಸ್ ತಗೊಂಡು ಹೋಗಿ ಅಂತಾನೆ. ಆದ್ರೆ ಆ ಡೆಲಿವರಿ ಏಜೆಂಟ್ ಆಪ್ ಅಲ್ಲಿ ರಿಟರ್ನ್ ಮಾಡಿ 2 ಡೇಸ್ ಬಿಟ್ಟು ಬಂದು ತಗೊಂಡು ಹೋಗ್ತೀನಿ ಅಂತಾನೆ. ಆ ದಿನ ರಾತ್ರಿ ಪ್ರಭಾ ಅವನ್ ಮೊಬೈಲ್ ಅಲ್ಲಿ ಏನೋ ಬಗ್ಗಿದೆ ಅಂತ ಅವನಿಗೆ ಬೇಕಿಲ್ದೆ ಇರೋ ಆಪ್ಸ್ ಎಲ್ಲಾನು ಡಿಲೀಟ್ ಮಾಡಿ ಮೊಬೈಲ್ ನ ಟೇಬಲ್ ಮೇಲಿಟ್ಟು ಮಲಿಕೊಳ್ತಾನೆ. ರಾತ್ರಿ ಪ್ರಭಾಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಟೇಬಲ್ ಮೇಲೆ ಮೊಬೈಲ್ ಇರಲ್ಲ. ಅವನ್ ರೂಮ್ ಅಲ್ಲೇ ಒಂದು ಕ್ಯೂಟ್ ಆಗಿರೋ ಹುಡುಗಿ ಪ್ರಭಾ ಮೊಬೈಲ್ ನ ಯೂಸ್ ಮಾಡ್ತಾ ಕೂತಿರ್ತಾಳೆ. ಅವಳನ್ನ ನೋಡಿ ಪ್ರಭಾ ಗಾಬರಿ ಆಗ್ತಾನೆ. ಅವಳು ಪ್ರಭಾ ಎಚ್ಚರ ಆಗಿದ್ದು ನೋಡಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಮಾಯ ಆಗ್ಬಿಡ್ತಾಳೆ. ಪ್ರಭಾ ಗಾಬರಿಯಾಗಿ ಹೋಗ್ತಾನೆ. ಇಲ್ಲಿ ಆ ಹುಡುಗಿ ಹೆಸರು ಮೆನ್ಷನ್ ಮಾಡಿಲ್ಲ. ಸೊ ನಾವು ಆ ಹುಡುಗಿನ ಫಾರ್ ಟೈಮ್ ಬೀಯಿಂಗ್ ಸಿಂಧು ಅಂತ ಕರಿತಾ ಇರೋಣ. ಸಿಂಧುನ ನೋಡಿ ಪ್ರಭಾ ಗಾಬರಿಯಾಗಿ ಅವನ್ ರೂಮ್ ಬಿಟ್ಟು ಈಚೆ ಹೋಗಿ ಮಲ್ಕೊಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಪ್ರಭಾ ಸಿಂಧು ಬಗ್ಗೆ ಅವನ್ ದೊಡ್ಡಪ್ಪನಿಗೆ ಹೇಳ್ತಾನೆ. ಆದ್ರೆ ಅವರು ಅದು ಪ್ರಭಾ ಭ್ರಮೆ ಅಂತ ಅನ್ಕೋತಾರೆ. ನೋಡಿದ್ರೆ ಪ್ರಭಾ ರೂಮ್ ಅಲ್ಲೇ ಸಿಂಧು ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ. ಪ್ರಭಾ ಧೈರ್ಯ ಮಾಡಿ ರೂಮ್ಗೆ ಹೋಗ್ತಾನೆ. ಸಿಂಧು ಪ್ರಭಾ ಗಾಬರಿ ಆಗಿರೋದು ನೋಡಿ ಭಯ ಪಡ್ಬೇಡ, ನಾನೇ ನಿನ್ ಮೊಬೈಲ್ ಇಂದ ಕುರ್ತಾ ಆರ್ಡರ್ ಮಾಡಿದ್ದು. ಆದ್ರೆ ನಾನು ಆರ್ಡರ್ ಮಾಡಿದ್ದೆ ಬೇರೆ, ಅವ್ರು ಕೊಟ್ಟಿರೋದೇ ಬೇರೆ. ಅದನ್ನ ರಿಟರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಭಾಗೆ ಅವನ್ ಮೊಬೈಲ್ ನ ಕೊಡ್ತಾಳೆ. ಪ್ರಭಾ ಸಿಂಧುನ ಯಾರ್ ನೀನು ಅಂತ ಕೇಳ್ತಾನೆ. ಸಿಂಧು ನಾನ್ ದೆವ್ವ ಇರ್ಬೋದು ಅಂತಾಳೆ. ಪ್ರಭಾ ಗಾಬರಿಯಿಂದ ರೂಮ್ ಇಂದ ಓಡೋಗ್ತಾನೆ.
ಪ್ರಭಾ ಮೊದಲು ಕಿಟ್ಟು ತಂದೆ ಹೇಳಿದ್ದ ನಿಮಾನ್ಸ್ ಡಾಕ್ಟರ್ ಅನ್ನ ಭೇಟಿಯಾಗಿ ಕಿಟ್ಟುಗೆ ಇದ್ದ ಎಲ್ಲಾ ಸಿಂಪ್ಟಮ್ಸ್ ನನಗೂ ಇದೆ, ಏನಾದ್ರೂ ಪರಿಹಾರ ಹೇಳಿ ಅಂತಾನೆ. ಆದ್ರೆ ಆ ಡಾಕ್ಟರ್ ಇಂದ ಏನು ಯೂಸ್ ಆಗಲ್ಲ. ಆ ದಿನ ರಾತ್ರಿ ಪ್ರಭಾ ಅವನ್ ರೂಮ್ನೆಲ್ಲ ಚೆಕ್ ಮಾಡ್ಕೊಂಡು ದಿಂಬಿನ ಕೆಳಗೆ ಮೊಬೈಲ್ ಇಟ್ಕೊಂಡು ಮಲಿಕೊಳ್ತಾನೆ. ಆದ್ರೆ ಪ್ರಭಾಗೆ ಎಚ್ಚರ ಆದಾಗ ಅವನ್ ಮೊಬೈಲ್ ಕಾಣಿಸಲ್ಲ. ನಿಧಾನವಾಗಿ ಈಚೆ ಹೋಗ್ತಾನೆ. ಸಿಂಧು ಜೋಕಾಲಿ ಮೇಲೆ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ. ಪ್ರಭಾನ ನೋಡಿ ಅವಳೇ ಗಾಬರಿಯಾಗಿ ಹೋಗ್ತಾಳೆ. ಅವಳು ಇವಾಗ ಪ್ರಭಾಗೆ ನಾನು ಒಳ್ಳೆ ದೆವ್ವ, ನಾನ್ ನಿಮ್ಗೇನು ಮಾಡಲ್ಲ ಅಂತ ಹೇಳ್ತಾಳೆ. ಆದ್ರೆ ಪ್ರಭಾ ಸಿಂಧು ಒಳ್ಳೆ ದೆವ್ವ ಅಂತ ನಂಬ್ತಾ ಇರಲ್ಲ. ಅದಕ್ಕೆ ಸಿಂಧು ದೊಡ್ಡಪ್ಪನ ರೂಮ್ಗೆ ಹೋಗೋದೇನೆ ಅಲ್ಲೇ ನಿಂತ್ಕೊಂಡು ಫ್ಲಶ್ ಮಾಡ್ತಾಳೆ. ಹಾಗೆ ಲೈಟ್ ಆನ್ ಆಗುವ ಹಾಗೆ ಮಾಡೋಕೆ ಹೋಗ್ತಾಳೆ. ಆದ್ರೆ ಬಲ್ಬ್ ಹೊಡೆದೋಗುತ್ತೆ. ಅವಳಿಗೆ ಇನ್ನು ಪವರ್ಸ್ ನ ಕಂಟ್ರೋಲ್ ಮಾಡೋಕೆ ಬರ್ತಾ ಇರಲ್ಲ. ಅವಳಿಗೂ ಸಹ ಅವಳು ಯಾಕೆ ಪ್ರಭಾ ಜೊತೆ ಓಡಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇರಲ್ಲ. ಇವಾಗ ಬಲ್ಬ್ ಹೊಡೆದೋಗಿ ಸೌಂಡ್ ಕೇಳಿ ದೊಡ್ಡಪ್ಪ ಈಚೆ ಬರ್ತಾರೆ. ಆದ್ರೆ ಅವರಿಗೆ ಸಿಂಧು ಕಾಣಿಸ್ತಾ ಇರಲ್ಲ. ಅಂದ್ರೆ ಸಿಂಧು ಪ್ರಭಾಗೆ ಮಾತ್ರ ಕಾಣಿಸೋದು, ಅವಳು ವಾಯ್ಸ್ ಪ್ರಭಾಗೆ ಮಾತ್ರ ಕೇಳಿಸೋದು. ಬೆಳಗ್ಗೆ ಆಗುತ್ತೆ. ರೂಪೇಶ ಪ್ರಭಾ ಮನೆಗೆ ಬರ್ತಾನೆ. ಇವಾಗ ಪ್ರಭಾ ಕಿಟ್ಟು ಇಂದ ಸಿಂಧು ದೂರ ಹಾಗೆ ಮಾಡಿದ ತರ ರೂಪೇಶ ಕೂಡ ಪ್ರಭಾ ಮನೆಯಲ್ಲಿ ಪೂಜೆ ಮಾಡಿ ಸಿಂಧು ಹೊರಟೋದ್ಲು ಅಂತ ಹೇಳಿ ಹೋಗ್ತಾನೆ. ಆದ್ರೆ ಸಿಂಧು ಎಲ್ಲೂ ಹೋಗಿರಲ್ಲ, ಪ್ರಭಾ ಹಿಂದೆನೆ ಇರ್ತಾಳೆ. ಇವಾಗ ಮತ್ತೆ ಪ್ರಭಾ ಸಿಂಧುನ ನೋಡಿ ಗಾಬರಿ ಆಗ್ತಾನೆ. ಸಿಂಧು ಪ್ರಭಾಗೆ ನಾನು ಇಷ್ಟ ದಿನ ನಿನ್ಗೇನಾದ್ರೂ ಮಾಡಿದೀನ, ಅದ್ಯಾಕ್ ಭಯ ಪಡ್ತೀಯ ಅಂತ ಕೇಳ್ತಾಳೆ. ಹೀಗೆ ಇಬ್ರು ಮಾತಾಡ್ತಾ ನಾರ್ಮಲ್ ಆಗ್ತಾರೆ. ಈ ಕಡೆ ಆ ಡೆಲಿವರಿ ಏಜೆಂಟ್ ಬಂದು ಸಿಂಧು ಆರ್ಡರ್ ಮಾಡಿದ್ದ ಕುರ್ತಾನ ವಾಪಸ್ ಇಸ್ಕೊಂಡು ಹೋಗ್ತಾನೆ. ಪ್ರಭಾ ಮತ್ತೆ ಸಿಂಧು ಮಾತಾಡುವಾಗ ಗೊತ್ತಾಗುತ್ತೆ ಸಿಂಧು ಒಬ್ಬಳು ಕ್ರಿಶ್ಚಿಯನ್ ಅಂತ. ಅದಕ್ಕೆ ಪ್ರಭಾ ಒಂದು ಕ್ರಿಶ್ಚಿಯನ್ ಕ್ರಾಸ್ ತಗೊಂಡು ಬರೋಕೆ ಒಂದು ಸ್ಟೋರ್ಗೆ ಹೋಗ್ತಾನೆ. ಅಲ್ಲಿಗೂ ಸಿಂಧು ಬರ್ತಾಳೆ. ಪ್ರಭಾ ಕ್ರಾಸ್ ಇಟ್ಕೊಂಡು ದೆವ್ವ ಓಡಿಸೋ ತರ ಆಡ್ತಾ ಇರ್ತಾನೆ. ಆದ್ರೆ ಸಿಂಧುಗೆ ಏನು ಆಗಲ್ಲ. ಅದೇ ಟೈಮ್ಗೆ ಫೈಸಲ್ ಕಾಲ್ ಮಾಡಿ ವಿರಾಜ್ ತ್ರಿವೇದಿ ಜೊತೆ ಇಂಟರ್ವ್ಯೂ ಫಿಕ್ಸ್ ಆಗಿದೆ ಬಾ ಅಂತಾನೆ. ಪ್ರಭಾ ಹೋಗ್ತಾನೆ. ಸಿಂಧು ಕೂಡ ಹೋಗ್ತಾಳೆ. ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಪ್ರಭಾ ವಿರಾಜ್ ಹೇಳಿದ ಟ್ಯೂನ್ ಬಾರಿಸ್ತಾನೆ. ಆದ್ರೆ ಅವನು ಇನ್ನು ಸಿಂಧು ಇರೋ ಗಾಬರಿಯಲ್ಲಿ ಸರಿಯಾಗಿ ಬಾರಿಸ್ತಾ ಇರಲ್ಲ. 3-4 ಟೇಕ್ ಆದ್ರೂ ವಿರಾಜ್ ಇಂಪ್ರೆಸ್ ಆಗಲ್ಲ. ಅವಾಗ ಸಿಂಧು ಪ್ರಭಾ ಬಳಿಗೆ ಬಂದು ಟ್ಯೂನ್ ಬಾರಿಸೋದ್ನ ಹೇಳ್ಕೊಡ್ತಾಳೆ. ಈ ಸಲ ಪ್ರಭಾ ಸಖತ್ತಾಗಿ ಟ್ಯೂನ್ ಬಾರಿಸ್ತಾನೆ. ಅವನು ವಿರಾಜ್ ಜೊತೆ ವರ್ಕ್ ಮಾಡೋಕೆ ಸೆಲೆಕ್ಟ್ ಆಗ್ಬಿಡ್ತಾನೆ. ಇದ್ರಿಂದ ಪ್ರಭಾಗೆ ಸಿಂಧು ಮೇಲಿದ್ದ ಭಯ ಎಲ್ಲ ಹೋಗುತ್ತೆ. ಅವಳ ಜೊತೆ ಫ್ರೆಂಡ್ ಆಗ್ತಾನೆ. ಇಬ್ರು ಒಂದು ಸ್ಟ್ರೀಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಸಿಂಧುಗೆ ಅವಳ ಬಗ್ಗೆ ಏನು ನೆನ್ಪಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಅವಳು ಆರ್ಡರ್ ಮಾಡಿದ್ದ ಕುರ್ತಾ ಅವಳ ಫೇವ್ರೇಟ್ ಕುರ್ತಾ ಅಂತ ಅವಳಿಗೆ ಗೊತ್ತಿರುತ್ತೆ. ಅದಕ್ಕೆ ಆರ್ಡರ್ ಮಾಡಿರ್ತಾಳೆ. ಜೊತೆಗೆ ಅವಳಿಗೂ ಮ್ಯೂಸಿಕ್ ಇಷ್ಟ ಇರುತ್ತೆ. ಅದಕ್ಕೆ ಮೊದಲು ಅವಳು ಕಿಟ್ಟು ಜೊತೆ ಇದ್ದಿದ್ದು, ಇವಾಗ ಪ್ರಭಾ ಜೊತೆ ಇರೋದು. ಇವಾಗ ಪ್ರಭಾ ಸಿಂಧು ನಿಜವಾಗ್ಲೂ ಯಾರು, ಹೇಗ್ ಸತ್ಲು ಅಂತ ತಿಳ್ಕೋಬೇಕು ಅಂತ ಡಿಸೈಡ್ ಆಗ್ತಾನೆ. ಸಿಂಧು ಸಾಯೋ ಮುಂಚೆ ಯಾರೋ ಎಸ್ ಅಂತ ಹೇಳಿದ್ದು ಮಾತ್ರ ಸಿಂಧುಗೆ ನೆನ್ಪಿರುತ್ತೆ. ಹೀಗೆ ಪ್ರಭಾ ಸಿಂಧು ಜೊತೆ ಒಳ್ಳೆ ಫ್ರೆಂಡ್ ಆಗ್ತಾನೆ. ಇಬ್ರು ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಒಂದ್ ರೀತಿ ಅವ್ರ ಮಧ್ಯೆ ಒಳ್ಳೆ ಕನೆಕ್ಷನ್ ಬೆಳೆಯುತ್ತೆ. ಈ ಕಡೆ ರೂಪೇಶ ಇವಾಗ ಒಂದು ಡೀಲ್ ಮಾಡ್ಕೋತಾನೆ. ಕೆಲವು ಮನೆಗಳಿಗೆ ಹೋಗಿ ದೆವ್ವ ಓಡಿಸೋದು. ಆದ್ರೆ ಅವರು ಪ್ರಭಾ ಬಂದ್ರೆ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಸಿಂಧು ಪ್ರಭಾ ಇಲ್ದೆ ಇರೋ ಟೈಮಲ್ಲಿ ಗಿಟಾರ್ ಬಾರಿಸ್ತಾ ಇರ್ತಾಳೆ. ದೊಡ್ಡಪ್ಪ ಪ್ರಭಾನ ಸೌಂಡ್ ಹೆಂಗ್ ಬರ್ತಿದೆ ಅಂತ ಕೇಳ್ತಾರೆ. ಪ್ರಭಾ ಸ್ಪೀಕರ್ ಅಂತ ಹೇಳಿ ಅವನ್ ರೂಮ್ಗೆ ಹೋಗಿ ಸಿಂಧುಗೆ ಅವನ್ ಇಲ್ಲೇ ಇರೋ ಟೈಮಲ್ಲಿ ಇದನ್ನೆಲ್ಲ ಮಾಡಬೇಡ ಅಂತ ಹೇಳ್ತಾನೆ. ಇಲ್ಲಿ ಸಿಂಧು ಪ್ರಭಾ ಅವನ್ ತಂದೆ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾಳೆ. ಪ್ರಭಾ ಚಿಕ್ಕೋನಿದ್ದಾಗ ಪ್ರಭಾ ತಾಯಿ ಪಪ್ಪುನ ಕರ್ಕೊಂಡ್ ಬಂದಿರ್ತಾರೆ. ಪಪ್ಪುಗೆ ಪ್ರಭಾ ತಾಯಿ ಅಂದ್ರೆ ತುಂಬಾ ಇಷ್ಟ. ಪ್ರಭಾ ತಾಯಿ ಸತ್ತಾಗ ಪಪ್ಪು ಮನೆ ಒಳಗೆ ಬಂದು ಕೂಗ್ತಾ ಇರುತ್ತೆ. ಪ್ರಭಾ ತಂದೆಗೆ ಪ್ರಾಣಿಗಳು ಅಂದ್ರೆ ಇಷ್ಟ ಇರಲ್ಲ. ಅವರು ಪ್ರಭಾಗೆ ಪಪ್ಪು ಕರ್ಕೊಂಡು ಈಚೆ ಹೋಗೋ ಅಂತ ಬೈತಾರೆ. ಪ್ರಭಾ ಮತ್ತೆ ಪಪ್ಪು ಅವನ ಅಮ್ಮನ ಕೊನೆಯಲ್ಲಿ ಸರಿಯಾಗಿ ನೋಡೋಕೆ ಆಗಿರಲ್ಲ. ಅದಕ್ಕೆ ಪ್ರಭಾಗೆ ಅವನ ತಂದೆ ಮೇಲೆ ಕೋಪ ಇರುತ್ತೆ. ಅದಕ್ಕೆ ಅವನು ಅವನ ತಂದೆ ಜೊತೆ ಮಾತಾಡ್ತಾ ಇರಲ್ಲ. ಇದನ್ನ ಪ್ರಭಾ ಸಿಂಧುಗೆ ಹೇಳ್ತಾನೆ. ಇವಾಗ ಪ್ರಭಾ ಮತ್ತೆ ಸಿಂಧು ಇಬ್ರು ಎಲ್ಲ ಚರ್ಚ್ ಬಳಿ ಇರೋ ಸ್ಮಶಾನಕ್ಕೆ ಹೋಗಿ ಸಿಂಧು ಸಿಮೆಟ್ರಿ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಎಷ್ಟೇ ಚರ್ಚ್ ತಿರುಗಿದ್ರು ಏನು ಯೂಸ್ ಆಗ್ತಾ ಇರಲ್ಲ. ಹೀಗೆ ಒಂದಿನ ಪ್ರಭಾ ಊರಲ್ಲಿ ಒಂದು ದೊಡ್ಡ ಪೂಜೆ ಇರುತ್ತೆ. ಎಲ್ಲಾ ಪೂಜೆಯಲ್ಲಿ ಬಿಸಿ ಇದ್ರೆ ಪ್ರಭಾ ಮಾತ್ರ ಗೇಮ್ಸ್ ಆಡ್ತಾ ಇರ್ತಾನೆ. ಸಿಂಧು ಒಂದ್ ಹುಡುಗಿ ಸೀರೆ ಉಡ್ಕೊಂಡು ಹೋಗೋದನ್ನ ನೋಡಿ ಅವಳು ಕೂಡ ಸೀರೆ ಹಾಕೊಳ್ತಾಳೆ. ಅಂದ್ರೆ ಅವಳು ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಾಕು, ಅವಳಿಗೆ ಇಷ್ಟ ಇರೋ ಡ್ರೆಸ್ ಹಾಕೋಬೋದಿರುತ್ತೆ. ಹಾಗೆ ಇಬ್ರು ಮಾತಾಡ್ತಾ ರೂಪೇಶ ಸ್ನಾನ ಮಾಡ್ತಿದ್ದ ಹೊಳೆ ಹತ್ರ ಹೋಗಿ ಕೂತ್ಕೋತಾರೆ. ಅಲ್ಲಿ ಪ್ರಭಾ ಸಿಂಧು ಫೋಟೋ ತೆಗೆಯೋಕೆ ಹೋಗ್ತಾನೆ. ಆದ್ರೆ ಸಿಂಧು ಫೋಟೋಗೆ ಕಾಣಿಸ್ತಾ ಇರಲ್ಲ. ಆಮೇಲೆ ವಿಡಿಯೋ ಮಾಡೋಕೆ ಹೋಗ್ತಾನೆ. ಅದ್ರಲ್ಲೂ ಕಾಣಿಸ್ತಾ ಇರಲ್ಲ. ಆದ್ರೆ ಒಳೆಯ ಇನ್ನೊಂದು ಬದಿ ಹುಡುಗರು ಗಾಂಜಾ ಹೊಡಿತಾ ಇರ್ತಾರೆ. ಅವರು ಪ್ರಭಾ ಅವ್ರ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊತಾರೆ. ಅವ್ರು ಬಂದು ಪ್ರಭಾ ಮೊಬೈಲ್ ಕಿತ್ಕೊಂಡು ನೀರಿಗೆ ಬಿಸಾಕೋಕೆ ಹೋಗ್ತಾರೆ. ಆದ್ರೆ ಸಿಂಧು ಅವ್ರನ್ನ ಫ್ರೀಸ್ ಮಾಡ್ತಾಳೆ. ಆಮೇಲೆ ಪ್ರಭಾ ಸಿಂಧು ಕರ್ಕೊಂಡು ಮೊಬೈಲ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಸಿಂಧು ಫೈಟ್ ಮಾಡೋಕೆ ಹೇಳ್ತಾಳೆ. ಅವರು ಮತ್ತೆ ಬರ್ತಾರೆ. ಪ್ರಭಾ 3 ಜನಕ್ಕೂ ಸಖತ್ತಾಗಿ ಹೊಡಿತಾನೆ. ನೆಕ್ಸ್ಟ್ ಡೇ ಪ್ರಭಾ ಮುಂಬೈಗೆ ಹೋಗ್ಬೇಕಿರುತ್ತೆ. ಪ್ರಭಾ ಜೊತೆ ಸಿಂಧು ಕೂಡ ಹೋಗ್ತಾಳೆ.
ಸಿಂಧು ಮತ್ತೆ ಪ್ರಭಾ ಫ್ಲೈಟ್ ಅಲ್ಲಿ ಹೋಗುವಾಗ ಪ್ರಭಾ ಪಕ್ಕ ಒಂದ್ ಹುಡುಗಿ ಕೂತಿರ್ತಾಳೆ. ಸಿಂಧು ಅವಳ ಮೈ ಮೇಲೆ ಬಂದು ಪ್ರಭಾಗೆ ನಾನು ಸಾಯೋ ಮುಂಚೆ ಕೊಚ್ಚಿಯಿಂದ ಬೆಂಗಳೂರಿಗೆ ಹೋಗ್ತಿದ್ದೆ ಅಂತ ಹೇಳ್ತಾಳೆ. ಹಾಗೆ ಇಬ್ರು ಮಾತಾಡ್ಕೊಂಡು ಮುಂಬೈನ ತಲುಪ್ತಾರೆ. ಅಲ್ಲಿ ನಮ್ಗೆ ಸಾಧ್ಯ ಅನ್ನೋ ಹುಡುಗಿನ ತೋರಿಸ್ತಾರೆ. ಅವಳೇ ವಿರಾಟ್ ತ್ರಿವೇದಿ ಮಾಡೋ ಕನ್ಸರ್ಟ್ ನ ಕೋಆರ್ಡಿನೇಟ್ ಮಾಡೋದು. ಫೈಸಲ್ ಜೊತೆ ಕೂಡ ಅವಳೇ ಕೋಆರ್ಡಿನೇಟ್ ಮಾಡಿ ಪ್ರಭಾಗೆ ಚಾನ್ಸ್ ಸಿಗೋ ಹಾಗೆ ಮಾಡಿರ್ತಾಳೆ. ಅವಳು ಅಳ್ತಾ ನಿಂತಿರ್ತಾಳೆ. ಯಾಕಂದ್ರೆ ಅವಳ ಬಾಯ್ ಫ್ರೆಂಡ್ ಇವಾಗ ಸಾಧ್ಯನ ಬಿಟ್ಟು ನ್ಯೂಯಾರ್ಕ್ಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಪ್ರಭಾ ವಿರಾಟ್ ತ್ರಿವೇದಿ ಸ್ಟುಡಿಯೋ ಅಲ್ಲಿ ಟ್ಯೂನ್ ಬಾರಿಸ್ತಾನೆ. ಅದು ಕೂಡ ವಿರಾಜ್ಗೆ ಇಷ್ಟ ಆಗುತ್ತೆ. ವಿರಾಜ್ ಪ್ರಭಾಗೆ ಆದಷ್ಟು ಬೇಗ ಮುಂಬೈಗೆ ಶಿಫ್ಟ್ ಆಗೋಕೆ ಹೇಳ್ತಾನೆ. ಅಲ್ಲಿಗೆ ಸಾಧ್ಯ ಬರ್ತಾಳೆ. ಪ್ರಭಾಗೆ ಮಾರನೇ ದಿನ ಮಧ್ಯಾಹ್ನ ಒಂದು ಪೂಜೆ ಇರುತ್ತೆ. ಅದಕ್ಕೆ ಬೆಳಗಿನ ಜಾವದ ಫ್ಲೈಟ್ ಅಲ್ಲೇ ಕೊಚ್ಚಿಗೆ ಹೋಗ್ಬೇಕು ಅಂತ ಸಾಧ್ಯಾಗೆ ಹೇಳ್ತಾನೆ. ಅವಳು ನಾನು ಅದೇ ಫ್ಲೈಟ್ ಅಲ್ಲಿ ಹೋಗೋದು, ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಇಬ್ರು ಒಟ್ಟಿಗೆ ಊಟ ಮಾಡೋಕೆ ಹೋಗ್ತಾರೆ. ಸಾಧ್ಯ ಬಾಯ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತಾ ಅಳ್ತಾ ಇರ್ತಾಳೆ. ಅದ್ನ ಸಿಂಧು ನೋಡಿ ಪ್ರಭಾಗೆ ಹೇಳ್ತಾಳೆ. ಪ್ರಭಾಗೆ ಸಾಧ್ಯನ ಹೇಗ್ ಸಮಾಧಾನ ಮಾಡೋದು ಅಂತ ಗೊತ್ತಾಗಲ್ಲ. ಕಡೆಗೆ ಹೇಗೋ ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಸಾಧ್ಯ ಅವಳ ಲವ್ ಸ್ಟೋರಿ ಎಲ್ಲಾನು ಪ್ರಭಾ ಬಳಿ ಶೇರ್ ಮಾಡ್ಕೋತಾಳೆ. ಇದನ್ನ ಕೇಳ್ತಾ ಸಿಂಧುಗೆ ಅವಳ ಲೈಫ್ ಅಲ್ಲಿ ಅವಳು ಕೂಡ ಯಾರನ್ನೋ ಲವ್ ಮಾಡ್ತಾ ಇದ್ಲು ಅಂತ ನೆನಪಾಗುತ್ತೆ. ಅದನ್ನ ಪ್ರಭಾ ಜೊತೆ ಶೇರ್ ಮಾಡ್ಕೋತಾಳೆ. ಮಾರನೇ ದಿನ ಬೆಳಿಗ್ಗೆ ಪ್ರಭಾ ಸಾಧ್ಯ ಜೊತೆ ವಾಪಸ್ ಕೊಚ್ಚಿಗೆ ಬರ್ತಾನೆ. ಈ ಕಡೆ ಸಿಂಧು ಮತ್ತೆ ಅವಳ ಫೇವರೇಟ್ ಕುರ್ತಾ ಆರ್ಡರ್ ಮಾಡಿರ್ತಾಳೆ. ಅದನ್ನ ಡೆಲಿವರಿ ಬಾಯ್ ತಂದು ಪ್ರಭಾ ದೊಡ್ಡಪ್ಪ ಕೈಲಿ ಕೊಡ್ತಾನೆ. ಆ ದಿನವೇ ಪ್ರಭಾ ರೂಪೇಶ್ ಜೊತೆ ಒಂದು ಮನೆಗೆ ದೆವ್ವ ಓಡಿಸೋಕೆ ಹೋಗ್ತಾನೆ. ರೂಪೇಶ್ ಗಾಬರಿಯಲ್ಲಿದ್ರೆ ಪ್ರಭಾ ಮಾತ್ರ ಒಂಚೂರು ಭಯಪಡದೆ ಎಲ್ಲಾ ರೂಮ್ಗೂ ಹೋಗ್ತಾ ಇರ್ತಾನೆ. ಅವಾಗ ಸಿಂಧುಗೆ ಒಂದ್ ರೂಮಲ್ಲಿ ಯಾರೋ ಕಾಣಿಸಿ ಗಾಬರಿ ಆಗ್ತಾಳೆ. ನೋಡಿದ್ರೆ ಆ ಮನೆ ಖಾಲಿ ಇತ್ತು ಅಂತ ಒಬ್ಬ ಕಳ್ಳ ಅಲ್ಲೇ ಸಂಸಾರ ಶುರು ಮಾಡಿರ್ತಾನೆ. ಅವ್ರನ್ನೇ ಎಲ್ರು ದೆವ್ವ ಅನ್ಕೊಂಡಿರ್ತಾರೆ. ಅಲ್ಲಿಗೆ ಬಂದ ಪ್ರಭಾ ರೂಪೇಶ್ ಎಲ್ರೂ ನೋಡಿ ಕಳ್ಳರು ಓಡೋಗ್ತಾರೆ. ಅದೇ ದಿನ ರಾತ್ರಿ ಸಾಧ್ಯ ಪ್ರಭಾಗೆ ಕಾಲ್ ಮಾಡ್ತಾಳೆ. ಆದ್ರೆ ಮೊಬೈಲ್ ಸಿಂಧು ಹತ್ರ ಇರುತ್ತೆ. ಅದಕ್ಕೆ ವಾಯ್ಸ್ ಚಾಟ್ ಮಾಡ್ತಾಳೆ. ಏನಂದ್ರೆ ಸಾಧ್ಯ ಕಸಿನ್ದು ಮದುವೆ ಇರುತ್ತೆ. ಅದಕ್ಕೆ ಅವಳು ಪ್ರಭಾನ ಕರೆದಿರ್ತಾಳೆ. ಅದ್ನ ನೋಡಿ ಸಿಂಧು ಪ್ರಭಾಗೆ ಸಾಧ್ಯ ನಿನ್ನ ಲವ್ ಮಾಡ್ತಾ ಇದ್ದಾಳೆ, ಮದ್ವೆಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಮದುವೆ ಇರೋದು ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ, ಬಸ್ ಅಲ್ಲಿ ಹೋಗೋಕೆ ಆಗಲ್ಲ ಅಂತ ಪ್ರಭಾ ಅಂತಾನೆ. ಸಿಂಧು ಪ್ರಭಾಗೆ ಅವನ್ ತಂದೆ ಕಾರಲ್ಲಿ ಹೋಗೋಣ ಅಂತಾಳೆ. ಆದ್ರೆ ಪ್ರಭಾಗೆ ಅವನ್ ತಂದೆ ಬಳಿ ಏನೊಂದು ಕೇಳೋಕೆ ಇಷ್ಟ ಇರಲ್ಲ. ಆದ್ರೂ ಸಿಂಧುಗೋಸ್ಕರ ಅವನ್ ತಂದೆ ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಪ್ರಭಾ ತಂದೆ ಪಪ್ಪುಗೆ ಗಾಯ ಆಗಿತ್ತು ಅಂತ ಔಷಧಿ ಹಾಕಿ ಅವನ್ ಬೆಡ್ ಪಕ್ಕ ಹಾಸಿಗೆ ಹಾಸಿ ಮಲಗಿಸ್ತಾ ಇರ್ತಾರೆ. ಪ್ರಭಾ ಅದ್ನ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಅವರಿಗೆ ಪ್ರಾಣಿ ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ಇವಾಗ ಚೇಂಜ್ ಆಗಿರ್ತಾರೆ. ಜೊತೆಗೆ ಅವರಿಗೆ ಉಸಿರಾಟದ ತೊಂದರೆ ಇರುತ್ತೆ. ಅದಕ್ಕೆ ಆಕ್ಸಿಜನ್ ಹಾಕೊಂಡು ಮಲಗ್ತಾ ಇರ್ತಾರೆ. ಅದು ಕೂಡ ಇವಾಗ ಪ್ರಭಾಗೆ ಗೊತ್ತಾಗುತ್ತೆ. ಜೊತೆಗೆ ಪ್ರಭಾ ತಂದೆ ಅವನ ಹೆಂಡತಿಯ ಸೀರೆಗಳನ್ನ ಇನ್ನೂ ಬೀರಲ್ಲಿ ಇಟ್ಟಿರ್ತಾನೆ. ಪ್ರತಿ ವಾರ ವಾಶ್ ಮಾಡಿ ಐರನ್ ಮಾಡಿ ಇಡ್ತಾ ಇರ್ತಾನೆ. ಅದ್ನೆಲ್ಲ ನೋಡಿ ಪ್ರಭಾಗೆ ಅವನ್ ತಂದೆ ಅವನ್ ಅನ್ಕೊಂಡಷ್ಟು ಕೆಟ್ಟವರಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಧೈರ್ಯ ಮಾಡಿ ಕಾರ್ ಕೇಳ್ತಾನೆ. ಅವನ್ ತಂದೆ ಖುಷಿಯಿಂದ ತಗೊಂಡೋಗು ಅಂತಾರೆ. ಇದ್ನೆಲ್ಲ ನೋಡ್ತಾ ಸಿಂಧು ಅವಳು ಕೈನ ನೋಡ್ಕೋತಾಳೆ. ಅವಳ ಕೈ ಮಾಯ ಆಗೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಪ್ರಭಾ ಮತ್ತೆ ಸಿಂಧು ಮದುವೆಗೆ ಹೋಗ್ತಾರೆ. ಸಾಧ್ಯ ಬಂದು ಪ್ರಭಾನ ಹಗ್ ಮಾಡ್ತಾಳೆ. ಇದ್ನ ನೋಡಿ ಸಿಂಧುಗೆ ಬೇಜಾರಾಗ್ತಾ ಇರುತ್ತೆ. ಯಾಕಂದ್ರೆ ಇವಾಗ ಸಿಂಧುಗೆ ಪ್ರಭಾ ಮೇಲೆ ಲವ್ ಆಗ್ತಾ ಇರುತ್ತೆ. ಮದುವೆಯಿಂದ ವಾಪಸ್ ಬರುವಾಗ ಸಿಂಧು ಪ್ರಭಾಗೆ ಪ್ರಪೋಸ್ ಮಾಡೇ ಬಿಡ್ತಾಳೆ. ಆದ್ರೆ ಪ್ರಭಾ ಸಿಂಧುಗೆ ನೀನೊಬ್ಳು ದೆವ್ವ, ಜೊತೆಗೆ ನಿಂಗೆ ಇನ್ನು ಮದುವೆ ಆಗುವಷ್ಟು ಏಜ್ ಕೂಡ ಆಗಿಲ್ಲ ಅಂತಾನೆ. ಇದ್ನೆಲ್ಲ ಕೇಳಿ ಸಿಂಧುಗೆ ಬೇಜಾರಾಗುತ್ತೆ. ಅವಾಗ್ಲೇ ಸಾಧ್ಯ ಕಾಲ್ ಮಾಡ್ತಾಳೆ. ಸಿಂಧು ಆನ್ಸರ್ ಮಾಡು ಅಂತಾಳೆ. ಪ್ರಭಾ ಕಾರ್ ಸೈಡ್ಗೆ ಹಾಕಿ ಪ್ರೈವಸಿ ಬೇಕು ಅಂತ ಕಾರಿಂದ ಇಳಿತಾನೆ. ಒಂದು ಟ್ರಕ್ ಅವನ್ ಪಕ್ಕಾನೆ ಪಾಸ್ ಆಗುತ್ತೆ. ಪ್ರಭಾ ಜಸ್ಟ್ ಮಿಸ್ ಅಲ್ಲಿ ಆಕ್ಸಿಡೆಂಟ್ ಇಂದ ಬಚಾವ್ ಆಗ್ತಾನೆ. ಹಾಗೆ ಹಿಂದೆ ತಿರುಗಿದ್ರೆ ಸಿಂಧು ಇರ್ತಾಳೆ. ಅಂದ್ರೆ ಆ ಟ್ರಕ್ ಇಂದ ಸಿಂಧುನೇ ಪ್ರಭಾನ ಕಾಪಾಡಿರ್ತಾಳೆ. ಪ್ರಭಾ ಸಿಂಧುನ ಹಗ್ ಮಾಡ್ತಾನೆ. ಫಸ್ಟ್ ಟೈಮ್ ಸಿಂಧು ಸತ್ ಮೇಲೆ ಯಾರನ್ನೋ ಟಚ್ ಮಾಡ್ತಾ ಇರೋದು. ಹಾಗೆ ಇವಾಗ ಇಬ್ರಿಗೂ ಸಿಂಧು ಲೈಫ್ ಬಗ್ಗೆ ಗೊತ್ತಾಗುತ್ತೆ. ಸಿಂಧು ಅವ್ರದ್ದು ಒಂದು ಕ್ರಿಶ್ಚಿಯನ್ ಕುಟುಂಬ. ಅವಳ ತಂದೆ ವಿನೋದ್ ಮ್ಯಾಥ್ಯೂ, ತಾಯಿ ಆನಿ, ತಮ್ಮ ಜೇಕಬ್. ಸಿಂಧು ಅವಳ ತಂದೆಗೆ ಅವಳು ಒಬ್ಬ ಹುಡುಗನ್ನ ಪ್ರೀತಿ ಮಾಡ್ತಾ ಇರೋದಾಗಿ ಹೇಳಿರ್ತಾಳೆ. ವಿನೋದ್ ಅದ್ನ ಆನಿಗೂ ಹೇಳ್ತಾನೆ. ಹುಡುಗ ಬ್ಯಾಂಗ್ಳೂರವನಾಗಿರ್ತಾನೆ. ಸಿಂಧು ಆ ಹುಡುಗನ್ನ ಅವಳ ತಂದೆ ತಾಯಿಗೆ ಪರಿಚಯ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಆ ಹುಡುಗನ್ನ ಕೊಚ್ಚಿಗೆ ಬರೋಕೆ ಹೇಳಿರ್ತಾಳೆ. ಅವಳ ತಂದೆ ತಾಯಿ ಆ ಹುಡುಗನ್ನ ನೋಡೋಕೆ ಒಪ್ಕೋತಾರೆ. ಆನಿ ಹುಡುಗನ ಫೋಟೋ ತೋರ್ಸು ಅಂತಾಳೆ. ಆದ್ರೆ ಸಿಂಧು ಅವನು ಗಡ್ಡ ಬಿಟ್ಟಿದ್ದಾನೆ, ನಿನ್ಗೆ ಮೊದ್ಲೇ ಗಡ್ಡ ಬಿಡೋ ಹುಡುಗರು ಇಷ್ಟ ಇಲ್ಲ, ಜೊತೆಗೆ ಅವನು ನನ್ಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನು, ಅದ್ರ ಜೊತೆಗೆ ಅವನು ಹಿಂದೂ ಅಂತ ಹೇಳ್ತಾಳೆ. ಕಡೆಗೆ ಸಿಂಧು ಯಾರಿಗೂ ಫೋಟೋ ತೋರ್ಸಲ್ಲ. ಮಾರನೇ ದಿನ ಸಿಂಧು ಆನಿ ಮತ್ತೆ ವಿನೋದ್ ಜೊತೆ ಒಂದು ಚರ್ಚ್ ಹತ್ರ ಕಾರಲ್ಲಿ ಇರ್ತಾಳೆ.
ಅವಾಗ ಆ ಹುಡುಗ ಏನೋ ಮೆಸೇಜ್ ಮಾಡ್ತಾನೆ. ಅದನ್ನ ನೋಡಿ ಸಿಂಧು ಗಾಬರಿಯಾಗಿ ಅವಳ ತಂದೆಗೆ ಅವನು ಬರ್ತಾ ಇಲ್ವಂತೆ, ಅವನಿಗೆ ನಾನು ಅವನ್ನ ಇಷ್ಟ ಪಡ್ತಾ ಇರೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಅಂತಾಳೆ. ಅಂದ್ರೆ ಆ ಹುಡುಗ ಸಿಂಧುಗೆ ಪ್ರಪೋಸ್ ಮಾಡಿರಲ್ಲ, ಸಿಂಧುನೇ ಆ ಹುಡುಗನ್ನ ಇಷ್ಟ ಪಡ್ತಾ ಇರ್ತಾಳೆ. ಇವಾಗ ಆ ಹುಡುಗ ಸಿಂಧುಗೆ ಕಾಲ್ ಮಾಡ್ತಾನೆ. ಅವಳು ಅವನ ಜೊತೆ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕಾರ್ ಇಳಿತಾಳೆ. ಅಷ್ಟೇ, ಒಂದು ಲಾರಿ ಗುದ್ಕೊಂಡು ಹೋಗ್ಬಿಡುತ್ತೆ. ಸಿಂಧುನ ಆಸ್ಪತ್ರೆಗೆ ಸೇರಿಸ್ತಾರೆ. ಸಿಂಧು ತಮ್ಮ ಜೇಕಬ್ನ ಅವನ್ ಕ್ಲಾಸ್ ಹೆಡ್ ಆಗಿದ್ದ ಕಿಟ್ಟು ಜೊತೆ ಆಸ್ಪತ್ರೆಗೆ ಕಳಿಸ್ತಾರೆ. ಸಿಂಧು ಬದುಕಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಕೇವಲ ಆ ಮಷೀನ್ಸ್ ಇಂದ ಸಿಂಧು ಉಸಿರಾಡ್ತಾ ಇರ್ತಾಳೆ, ಆ ಮಷೀನ್ಸ್ ತೆಗೆದ್ರೆ ಸತ್ತೋಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಆ ಮಷೀನ್ ತೆಗೆಯೋಕೆ ಪೇರೆಂಟ್ಸ್ ಕನ್ಸೆಂಟ್ ಬೇಕಿರುತ್ತೆ. ಅದಕ್ಕೆ ವಿನೋದ್ ಜೇಕಬ್ನ ಸಿಂಧು ಬಳಿ ಕರ್ಕೊಂಡೋಗಿ ಅವನಿಗೆ ಎಲ್ಲಾ ವಿಷಯ ಹೇಳಿ, ಆ ಮಷೀನ್ ತೆಗೆದ್ರೆ ನಿಮ್ಮ ಅಕ್ಕ ಸಾಯ್ತಾಳೆ, ಅದಕ್ಕೆ ಡಾಕ್ಟರ್ಸ್ ನಮ್ ಪರ್ಮಿಷನ್ ಕೇಳ್ತಾ ಇದ್ದಾರೆ, ನೀನು ಎಸ್ ಅಂದ್ರೆ ಮಾತ್ರ ನಾನು ಡಾಕ್ಟರ್ಸ್ಗೆ ಎಸ್ ಅಂತೀನಿ ಅಂತಾರೆ. ಅವನು ಅವನಕ್ಕ ಮಷೀನ್ ತೆಗೆದ್ರೆ ಹ್ಯಾಪಿ ಆಗ್ತಾಳೆ ಅಂತ ಎಸ್ ಅಂತಾನೆ. ಸಿಂಧು ಸತ್ತೋಗ್ತಾಳೆ. ಇವಾಗ ಇದೆಲ್ಲ ಸಿಂಧು ಮತ್ತೆ ಪ್ರಭಾ ಇಬ್ರಿಗೂ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ಪ್ರಭಾ ಕಣ್ಣಲ್ಲಿ ನೀರ್ ಬರುತ್ತೆ. ಸಿಂಧು ಇವಾಗ ಪ್ರಭಾಗೆ ಅವಳ ತಂದೆ ತಾಯಿ ಅಡ್ರೆಸ್ ಎಲ್ಲ ಹೇಳ್ತಾಳೆ. ಪ್ರಭಾ ಸಿಂಧುಗೆ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅವಾಗ ಸಿಂಧು ನನ್ನ ಹೆಸರು ಮಾಯಾ ಮ್ಯಾಥ್ಯೂಸ್ ಅಂತ ಹೇಳಿ ಹಾಗೆ ಮಾಯಾ ಆಗ್ತಾಳೆ. ಮಾಯಾ ಆಗಿದ್ ನೋಡಿ ಪ್ರಭಾಗೆ ಬೇಜಾರಾಗುತ್ತೆ. ಅವನಿಗೆ ಮಾಯಾ ಬಿಟ್ಟು ಇರೋದು ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಅವನ್ ದೊಡ್ಡಪ್ಪನಿಗೆ ಎಲ್ಲಾ ವಿಷಯ ಹೇಳ್ತಾನೆ. ಅವನ್ ದೊಡ್ಡಪ್ಪ ಮಾಯಾ ಫ್ಯಾಮಿಲಿಗೆ ಅವಳು ಲವ್ ಮಾಡಿದ ಹುಡುಗ ಯಾರು ಅಂತ ಗೊತ್ತಿಲ್ಲ, ನೀನೇ ಒಂದ್ಸಲ ಹೋಗಿ ಅವ್ರ ಫ್ಯಾಮಿಲಿನ ಮಾತಾಡ್ಸ್ಕೊಂಡ್ ಬಾ ಅಂತಾರೆ. ಪ್ರಭಾ ಮಾಯಾ ಮನೆಗೆ ಹೋಗ್ತಾನೆ. ಅಲ್ಲಿ ಮಾಯಾ ತಾಯಿ ಆನಿ ಮಾಯಾ ಬಗ್ಗೆ ಪ್ರಭಾ ಬಳಿ ಹೇಳ್ತಾ ಇರ್ತಾಳೆ. ಹಾಗೆ ಪ್ರಭಾ ಮಾಯಾ ಅವಳ ಫೇವ್ರೆಟ್ ಕುರ್ತಾದಲ್ಲಿ ತೆಗೆಸ್ಕೊಂಡಿರೋ ಫೋಟೋ ನೋಡ್ತಾ ಎಮೋಷನಲ್ ಆಗ್ತಾನೆ. ಅದ್ನ ಆನಿ ನೋಡಿ ಮಾಯಾ ಲವ್ ಮಾಡಿದ ಹುಡುಗ ಇವನೇ ಇರ್ಬೇಕು ಅಂತ ಅನ್ಕೋತಾಳೆ. ಯಾಕಂದ್ರೆ ಪ್ರಭಾ ಕೂಡ ಗಡ್ಡ ಬಿಟ್ಟಿರ್ತಾನೆ, ಮಾಯಾಗಿಂತ ವಯಸ್ಸಲ್ಲಿ ದೊಡ್ಡವನು, ಜೊತೆಗೆ ಹಿಂದೂ ಅಲ್ವಾ, ಅದ್ರಿಂದ ಅವ್ರಾಗ ಅನ್ಕೊಂಡು ಮಾಯಾ ಪ್ರೀತಿ ಮಾಡ್ತಿದ್ದ ಹುಡುಗ ನೀನೇನಾ ಅಂತ ಕೇಳ್ತಾರೆ. ಪ್ರಭಾ ಹೌದು ಅಂತ ಹೇಳಿ ಈಚೆ ಹೋಗ್ತಾನೆ. ಅವಾಗ ಅಲ್ಲಿ ತಂಗಾಳಿ ಬೀಸುತ್ತೆ. ಅದ್ನ ಪ್ರಭಾ ಮಾಯಾನೇ ಇರ್ಬೇಕು ಅನ್ಕೊಂಡು ಮುಂಬೈಗೆ ಹೋಗ್ತಾನೆ. ಒಂದು ದೊಡ್ಡ ಕನ್ಸರ್ಟ್ ಅಲ್ಲಿ ಮಾಯಾ ಜೊತೆ ಮೊದಲು ಫೈಜಲ್ ಸ್ಟುಡಿಯೋ ಅಲ್ಲಿ ಬಾರಿಸಿದ್ದ ಟ್ಯೂನ್ ನ ಬಾರಿಸ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.